ನಮಸ್ಕಾರ, ನಾನು ದಿವ್ಯಾ ಹೆಗಡೆ ಕಬ್ಬಿನಗದ್ದೆ. ಇವತ್ತು ವಿಶ್ವ ಖುಷಿ ದಿನ, ಇಂಟರ್ನ್ಯಾಷನಲ್ ಡೇ ಆಫ್ ಹ್ಯಾಪಿನೆಸ್. ಪ್ರತಿ ವರ್ಷ ಮಾರ್ಚ್ 20 ಅಂದರೆ ವಿಶ್ವ ಖುಷಿ ದಿನದ ಆಸ್ಪಾಸಿನಲ್ಲಿ ವರ್ಲ್ಡ್ ಹ್ಯಾಪಿನೆಸ್ ಇಂಡೆಕ್ಸ್ ರಿಪೋರ್ಟನ್ನು ಬಿಡುಗಡೆ ಮಾಡ್ತಾರೆ. ಈ ವರ್ಷದ ರಿಪೋರ್ಟ್ ಕೂಡ ನಿನ್ನೆಯಷ್ಟೇ ಬಿಡುಗಡೆ ಆಗಿದೆ. ಅದರಲ್ಲಿ ಪ್ರತಿ ವರ್ಷದ ಹಾಗೆ ಫಿನ್ಲ್ಯಾಂಡ್ ಈ ವರ್ಷ ಕೂಡ ಅಂದರೆ ಸತತ 9ನೇ ವರ್ಷ ವಿಶ್ವದ ಅತಿ ಸಂತೋಷದ ದೇಶ, ಅತ್ಯಂತ ಹ್ಯಾಪಿಯೆಸ್ಟ್ ಕಂಟ್ರಿ ಅಂತ ಫಸ್ಟ್ ರ್ಯಾಂಕನ್ನು ಪಡ್ಕೊಂಡಿದೆ. ಆನಂತರ ನಾರ್ಡಿಕ್ ದೇಶಗಳಾದ ಐಸ್ಲ್ಯಾಂಡ್, ಡೆನ್ಮಾರ್ಕ್ಗಳು ಟಾಪ್ 10 ಪಟ್ಟಿಯಲ್ಲಿ ಯಾವತ್ತಿನಾಗೆ ಈ ವರ್ಷನೂ ಕೂಡ ಸ್ಥಾನವನ್ನು ಪಡ್ಕೊಂಡಿದ್ದಾವೆ. ನಮ್ಮ ಭಾರತ ಈ ಪಟ್ಟಿಯಲ್ಲಿ 116ನೇ ರ್ಯಾಂಕನ್ನು ಪಡ್ಕೊಂಡಿದೆ. ಒಟ್ಟು 140ಕ್ಕೂ ಹೆಚ್ಚಿನ ದೇಶಗಳನ್ನು ಈ ಸಮೀಕ್ಷೆಗೆ ಪರಿಗಣಿಸ್ತಾರೆ. ಈ ವರ್ಷ 147 ದೇಶಗಳನ್ನು ಸಮೀಕ್ಷೆ ಮಾಡಿದ್ರು. ಭಾರತ ಇದರಲ್ಲಿ 116ನೇ ಸ್ಥಾನವನ್ನು ಪಡ್ಕೊಂಡಿದೆ. ವಿಚಿತ್ರ ಏನು ಗೊತ್ತಾ, ನಮ್ಮ ಪಕ್ಕದ ಪಾಕಿಸ್ತಾನ ಭಾರತಕ್ಕಿಂತ ಖುಷಿಯಾಗಿರೋ ದೇಶ ಅಂತೆ ರಿಪೋರ್ಟ್ ಪ್ರಕಾರ. ಪಾಕಿಸ್ತಾನ ಈ ರಿಪೋರ್ಟಲ್ಲಿ 104ನೇ ಸ್ಥಾನವನ್ನು ಪಡ್ಕೊಂಡಿದೆ. ಪಾಕಿಸ್ತಾನದ ಪರಿಸ್ಥಿತಿ ಯಾವ ರೀತಿಯಲ್ಲಿದೆ ಅನ್ನೋದನ್ನು ಇಡೀ ವಿಶ್ವನೇ ನೋಡ್ತಾ ಇದೆ. ಅಲ್ಲಿ ಆಹಾರಕ್ಕೆ ತತ್ವಾರ ಇದೆ, ಅಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟ ಯಾವ ಸೇವೆಗಳು ಲಭ್ಯ ಇಲ್ಲ. ಏನಾದರೂ ದೊಡ್ಡ ಅನಾರೋಗ್ಯ ಆಯಿತು, ರೋಗ ಬಂತು ಅಂದರೆ ಅವರೆಲ್ಲ ಭಾರತಕ್ಕೆ ಚಿಕಿತ್ಸೆಗಾಗಿ ಬರುವಂಥ ಪರಿಸ್ಥಿತಿ ಇದೆ. ಇಡೀ ದೇಶ ಅಮೇರಿಕ ಮತ್ತು IMFನ ಸಾಲವನ್ನು ಪಡ್ಕೊಂಡು ಸಾಲದ ಮುಖಾಂತರ ಅಲ್ಲಿ ಸರ್ಕಾರ ಆಡಳಿತವನ್ನು ನಡೆಸ್ತಾ ಇದೆ. ಒಂದು ಕಡೆ ತೆಹರೀಕೆ ತಾಲಿಬಾನ್ ಅವರು ಟೆರರ್ ಅಟ್ಯಾಕ್ಗಳನ್ನು ಮಾಡ್ತಾ ಇರ್ತಾರೆ. ಇನ್ನೊಂದು ಕಡೆ ಬಲೂಚ್ ಬಂಡುಕೋರರು ಆಗಾಗ ದಂಗೆಯನ್ನು ಇದ್ದು ಅಲ್ಲಿ ಸಮಸ್ಯೆಗಳನ್ನು ಹುಟ್ಟಾಕ್ತಾ ಇರ್ತಾರೆ. ಹೀಗೆ ಯಾವ ಸ್ಥಿತಿಯಲ್ಲಿ ನೋಡಿದ್ರು ಕೂಡ ಪಾಕಿಸ್ತಾನ ಮತ್ತು ಅಲ್ಲಿಯ ಜನ ಆರಾಮಾಗಿದ್ದಾರೆ, ಖುಷಿಯಾಗಿದ್ದಾರೆ ಅನ್ನೋದಕ್ಕೆ ಯಾವ ಒಂದು ವಿಚಾರ ಕೂಡ, ಒಂದೇ ಒಂದು ಸಂಗತಿ ಕೂಡ ಸಿಗೋದಿಲ್ಲ. ಇಂಥದ್ರಲ್ಲಿ ಭಾರತಕ್ಕಿಂತ ಅಂದರೆ ಜಗತ್ತಿನ ಅತಿ ವೇಗವಾಗಿ ಬೆಳೀತಾ ಇರುವಂತಹ ಆರ್ಥಿಕತೆ ನಮ್ಮ ದೇಶ ಭಾರತಕ್ಕಿಂತ ಪಕ್ಕದ ಪಾಕಿಸ್ತಾನ ಅತಿ ಖುಷಿಯಾಗಿದೆ ಅಂತ ಈ ರಿಪೋರ್ಟ್ ಹೇಳಿದೆ. ಇದರ ಹಿಂದೆ ಯಾವುದಾದ್ರೂ ಪ್ರೊಪಗಂಡ ಕೆಲಸ ಮಾಡ್ತಾ ಇದೆಯಾ ಅನ್ನುವಂತಹ ವಿಶ್ಲೇಷಣೆಗಳು ಕೂಡ ಕೇಳಿ ಬರ್ತಾ ಇದೆ.